ಸೋಲಿಸಬೇಕು ಅಂತ ತಾಂಡವ್ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗ್ತಿಲ್ಲ. ಹೋದಲ್ಲೆಲ್ಲ ತಾಂಡವ್ಗೆ ಹಿನ್ನಡೆಯಾಗ್ತಿದೆ. ಇದೀಗ ತಾಂಡವ್ ಬಣ್ಣ ಆದೀಶ್ವರ್ ಮುಂದೆ ಬಯಲಾಗಿದೆ. ಪೂಜಾ ಬರ್ತ್ಡೇ ಪಾರ್ಟಿಯಲ್ಲಿ ಏನಾಯ್ತು ಅನ್ನೋದು ಆದಿಗೆ ಗೊತ್ತಾಗಿದೆ. ಇನ್ನು ತಾಂಡವ್ ಭಾಗ್ಯ ಗಂಡ ಅನ್ನೋದು ಗೊತ್ತಾದ್ರೆ ಆದೀಶ್ವರ್ ಏನ್ ಮಾಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಮೂಡಿದೆ. ಹಾಗಾದ್ರೆ ತಾಂಡವ್ಗೆ ಕಾದಿದ್ಯಾ ಮಾರಿ ಹಬ್ಬ? ಆದೀಶ್ವರ್ ತಾಂಡವ್ ಜೊತೆಗಿನ ಬಿಸ್ನೆಸ್ ಡೀಲ್ ನ ಕ್ಯಾನ್ಸಲ್ ಮಾಡಿಕೊಳ್ತಾನಾ? ಸೀರಿಯಲ್ ನಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ಟೋರಿ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಸೋತು ಸುಣ್ಣವಾದ್ರೂ ತಾಂಡವ್ ಶ್ರೇಷ್ಠಗೆ ಬುದ್ಧಿ ಬರೋ ಹಾಗೆ ಕಾಣ್ತಿಲ್ಲ. ಭಾಗ್ಯಳನ್ನ ಸೋಲಿಸಬೇಕು ಅನ್ನೋ ಹುಚ್ಚು ಕೂಡ ಕಡಿಮೆ ಆಗ್ತಿಲ್ಲ. ಭಾಗ್ಯ ವಿರುದ್ಧ ಒಂದಲ್ಲ ಒಂದು ಷಡ್ಯಂತರ ಮಾಡ್ತಾನೆ ಬಂದಿದ್ದಾರೆ. ಇದಕ್ಕೆ ಕನ್ನಿಕಾ ಕೂಡ ಸಾಥ್ ನೀಡ್ತಿದ್ದಾಳೆ. ಆರಂಭದಲ್ಲಿ ಆದೀಶ್ವರ್ ಕೂಡ ಕನ್ನಿಕಾ ಮಾತನ್ನ ನಂಬಿ ಆಕೆಯ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅನ್ನೋ ಮಾತಿನ ಹಾಗೆ ಈಗ ಆದೀಶ್ವರ್ಗೆ ಎಲ್ಲವೂ ಗೊತ್ತಾಗಿದೆ. ಇದೀಗ ಆದೀಶ್ವರ್ ಮುಂದೆ ಕನ್ನಿಕಾ ಮಾತ್ರವಲ್ಲ, ತಾಂಡವ್ ಮುಖವಾಡ ಕೂಡ ಬಯಲಾಗಿದೆ. ಪೂಜಾ ಕಿಶನ್ ಮದುವೆ ಆಗ್ಬಾರ್ದು ಅಂತ ಕುತಂತ್ರಿಗಳು ಸಾಕಷ್ಟು ಷಡ್ಯಂತರ ಮಾಡಿದ್ರು. ಆದ್ರೆ ಎಲ್ಲಾ ಪ್ಲಾನ್ ಕೂಡ ಉಲ್ಟಾ ಆಯ್ತು. ಆದೀಶ್ವರ್ಗೆ ಕೂಡ ಭಾಗ್ಯ ಒಳ್ಳೆವಳು ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆದೀಶ್ವರ್ ಭಾಗ್ಯ ಫ್ರೆಂಡ್ಶಿಪ್ ಕೂಡ ಶುರುವಾಗಿದೆ. ಹೀಗಾಗಿ ಆದೀಶ್ವರ್ ಪೂಜಾ ಬರ್ತ್ಡೇಗೆ ಭಾಗ್ಯ ಮನೆಗೆ ಹೋಗಿ ಇನ್ವೈಟ್ ಮಾಡಿದ್ದ. ಇದೇ ಪಾರ್ಟಿಗೆ ಆದೀಶ್ವರ್ ತನ್ನ ಬಿಸ್ನೆಸ್ ಪಾರ್ಟ್ನರ್ ತಾಂಡವ್ನನ್ನ ಕೂಡ ಕರೆದಿದ್ದ. ಆದ್ರೆ ಆದಿಗೆ ತಾಂಡವ್ ಭಾಗ್ಯ ಗಂಡ ಅನ್ನೋದು ಗೊತ್ತಿರ್ಲಿಲ್ಲ. ತಾಂಡವ್ಗೂ ಪೂಜಾ ಇವನ ಮನೆಯ ಸೊಸೆಯಾಗಿ ಹೋಗಿದ್ದಾಳೆ ಅನ್ನೋದು ಗೊತ್ತಿರ್ಲಿಲ್ಲ. ಹೀಗಾಗಿ ತಾಂಡವ್ ಶ್ರೇಷ್ಠಾಳನ್ನ ಕರ್ಕೊಂಡು ಬರ್ತ್ಡೇ ಪಾರ್ಟಿಗೆ ಬಂದಿದ್ದ. ಆದ್ರೆ ಅಲ್ಲಿ ಭಾಗ್ಯಾಳನ್ನ ನೋಡಿ ತಾಂಡವ್ಗೆ ಮತ್ತಷ್ಟು ಉರಿ ಹೊತ್ಕೊಂಡಿದೆ. ಹೀಗಾಗಿ ತಾಂಡವ್ ಶ್ರೇಷ್ಠ ಭಾಗ್ಯಗೆ ಅವಮಾನ ಮಾಡಿದ್ದಾರೆ. ದೊಡ್ಡವರ ಮನೆಯವರನ್ನ ಹುಡುಕಿ ಅವರನ್ನ ಬುಟ್ಟಿಗೆ ಹಾಕಿಕೊಳ್ಳೋದು, ಅವರ ಮನೆ ಹುಡುಗನನ್ನ ಹುಡುಕಿ ತಂಗಿಗೆ ಮದ್ವೆ ಮಾಡಿಕೊಡೋದು. ಇದಕ್ಕೆ ಮೊದಲು ನಾನು ಬಕ್ರ, ಈಗ ಕಿಶನ್. ಅಕ್ಕ ತಂಗಿ ಸೇರ್ಕೊಂಡು ಒಬ್ಬರ ಜೀವನ ಹಾಳು ಮಾಡೋಕೆ ಏನ್ ಬೇಕಾದ್ರೂ ನಾಟಕ ಮಾಡ್ತೀರಿ ಅಲ್ವಾ ಅಂತ ಹೇಳಿದ್ದಾನೆ. ಇದನ್ನ ಕೇಳಿದ ಭಾಗ್ಯ ತಾಳ್ಮೆ ಕಳ್ಕೊಂಡಿದ್ದಾಳೆ. ಎಲ್ಲರ ಮುಂದೆಯೇ ಭಾಗ್ಯ ತಾಂಡವ್ಗೆ ಕಪಾಳ ಮೋಕ್ಷ ಮಾಡಿದ್ಲು. ಇದನ್ನ ಕನ್ನಿಕಾ ನೋಡಿದ್ದಾಳೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಕನ್ನಿಕಾ ಆದಿ ಬಳಿ ಹೋಗಿ ಭಾಗ್ಯ ಬಂದ ಗೆಸ್ಟ್ ಕಪಾಳಕ್ಕೆ ಹೊಡೆದಿದ್ದಾಳಂತೆ ಹೇಳಿದ್ದಾಳೆ. ಇದರಿಂದಾಗಿ ಆದಿ ಭಾಗ್ಯ ಮೇಲೆ ಮತ್ತೆ ಬೇಜಾರು ಮಾಡಿಕೊಂಡಿದ್ದ. ಆದ್ರೀಗ ಆದೀಶ್ವರ್ಗೆ ಸತ್ಯ ಗೊತ್ತಾಗಿದೆ. ಭಾಗ್ಯಾಳದ್ದು ತಪ್ಪಿಲ್ಲ ಅನ್ನೋದು ಆತನಿಗೆ ಮನವರಿಕೆ ಆಗಿದೆ. ಮನೆ ಕೆಲಸದಾಕೆ ಬರ್ತ್ಡೇ ಪಾರ್ಟಿಯಲ್ಲಿ ಏನಾಯ್ತು ಅನ್ನೋದನ್ನ ಆದೀಶ್ವರ್ಗೆ ತಿಳಿಸಿದ್ದಾಳೆ. ಭಾಗ್ಯಾಳದ್ದು ತಪ್ಪಿಲ್ಲ, ತಾಂಡವ್ ಹಾಗೂ ಶ್ರೇಷ್ಠ ಜಗಳ ಶುರು ಮಾಡಿದ್ದು ಅಂತ ಹೇಳಿದ್ದಾಳೆ. ಇದೀಗ ಭಾಗ್ಯ ಮೇಲಿನ ಮುನಿಸು ಮಾಯವಾಗಿದೆ. ಆದ್ರೀಗ ಆದೀಶ್ವರ್ ತಾಂಡವ್ ಶ್ರೇಷ್ಠಾಳನ ಭಾಗ್ಯ ಮನೆಗೆ ಬರುವಂತೆ ಹೇಳಿದ್ದಾನೆ. ಬಳಿಕ ನೀವು ತಪ್ಪು ಮಾಡಿದ್ದೀರಿ, ಭಾಗ್ಯ ಬಳಿ ಕ್ಷಮೆ ಕೇಳಿ ಅಂತ ಹೇಳಿದ್ದಾನೆ. ಇದೀಗ ತಾಂಡವ್ ಶ್ರೇಷ್ಠ ಭಾಗ್ಯ ಬಳಿ ಕ್ಷಮೆ ಕೇಳ್ತಾರಾ ಅಂತ ಕಾದು ನೋಡ್ಬೇಕು. ಒಂದ್ ವೇಳೆ ಕ್ಷಮೆ ಕೇಳಿಲ್ಲ ಅಂದ್ರೆ ಆದೀಶ್ವರ್ ತಾಂಡವ್ ಜೊತೆಗೆ ಮಾಡಿಕೊಂಡಿದ್ದ ಬಿಸ್ನೆಸ್ ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಆದೀಶ್ವರ್ಗೆ ಇನ್ನೊಂದು ಸತ್ಯ ಗೊತ್ತಾದ್ರೆ ಕಷ್ಟ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಆದೀಶ್ವರ್ಗೆ ಭಾಗ್ಯ ಮೇಲೆ ಸ್ಪೆಷಲ್ ಫೀಲಿಂಗ್ ಶುರುವಾಗಿತ್ತು. ಆದ್ರೆ ಆತನಿಗೆ ತಾಂಡವ್ ಭಾಗ್ಯ ಗಂಡ ಅಂತ ಇನ್ನೂ ಗೊತ್ತಿಲ್ಲ. ಒಂದ್ ವೇಳೆ ಆದೀಶ್ವರ್ಗೆ ಈ ಸತ್ಯ ಗೊತ್ತಾದ್ರೆ ಭಾಗ್ಯಳಿಂದ ದೂರ ಆಗೋ ಸಾಧ್ಯತೆ ಇದೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಸೀರಿಯಲ್ ಸ್ಟೋರಿಯಲ್ಲಿ ಹೊಸ ಟ್ವಿಸ್ಟ್ ಕಾದಿರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ತಾಂಡವ್ ಭಾಗ್ಯ ಗಂಡ ಅಂತ ಗೊತ್ತಾದ್ರೆ ಆದಿ ಏನ್ ಮಾಡ್ಬೋದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.